ತಗೊಳ್ರಿ. ಆ ಎಲೆನೋ ಇಲ್ಲ ಸಿಲಕ್ಕೆನೇನೋ. ನಿಮ್ದು ಯಾವಾಗ್ಲೂ ತಮಾಷೆನೇ ಆಗೋಯ್ತು. ಮಕ್ಕಳ ಭವಿಷ್ಯದ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ಅವ್ರು ಏನ್ ಮಾಡ್ತಾ ಇದಾರೆ, ಹೇಗ್ ಓದ್ತಾ ಇದಾರೆ ಅಂತನಾದ್ರೂ ಗೊತ್ತಿದ್ಯೇನ್ರಿ ನಿಮ್ಗೆ? ಅಲ್ಲ ರೀ, ಇರೋ ಒಬ್ಬ ಮಗ ನಾಳೆ ಅವ್ನ್ ಪೋಲಿ ಆದ್ರೆ ಹೇಗಪ್ಪ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ಅಯ್ಯ, ಅವರೆಲ್ಲಿ ಯೋಚನೆ ಮಾಡ್ತಾರೆ? ತಿಂತಾ ಇರೋದ್ ನೋಡು, ಬೆಳಗ್ಗೆ ಜಾಗಿಂಗು, ಆಮೇಲೆ ವರ್ಕಿಂಗು, ಸಾಯಂಕಾಲ ವಾಕಿಂಗು, ನೈಟ್ ಸ್ಲೀಪಿಂಗ್. ಸ್ವಲ್ಪ ಸುಮ್ಮನಿರೆ. ಪ್ರತಿಯೊಬ್ಬ ಮನುಷ್ಯ ತಾನು ಸತ್ರುನು ಒಂದು ಗುರುತು ಉಳಿಸೇ ಇರ್ತಾನೆ. ಆ ಗುರುತೆ ಅವನ ಮಕ್ಕಳು. ಯಾವ ತಂದೆನೂ ಅವನ ಮಕ್ಕಳು ಕೆಟ್ಟೋದ್ರೆ ನೋಡ್ತಾ ಸುಮ್ಮನೆ ಕೂತಿರಲ್ಲ. ಲಾಸ್ಟ್ ವೀಕ್ ನಮ್ ಕಮಿಷನರ್ ಹತ್ರ ಮಾತಾಡಿದ್ದೀವಿ. ಯಾಗೂ ನಮ್ ಹುಡುಗರು ಫೈನಲ್ ಡಿಗ್ರಿ ಪಾಸ್ ಆದ್ರೆ ಆಫೀಸರ್ಗಳಾಗ್ತಾರೆ, ನಮ್ ಮೇಲೇನೆ ಬಾಸ್ ಆಗ್ತಾರೆ. ಒಂದ್ ವೇಳೆ ಪಾಸ್ ಆಗ್ಲಿಲ್ಲ ಅಂದ್ರೆ ನಮ್ ಕೈ ಕೆಳಗೆ ಪ್ಯೂನ್ ಆಗ್ತಾರೆ. ಲೈ, ನೀನ್ ಅವನ್ ತಾಯಿ ಅಂತ ಗೊತ್ತು ಕಣೆ, ಹಂಗೆ ನಾನು ಅವನ್ ತಂದೆನನ್ನ ಮರಿಬೇಡ. ಅವನ್ ಬಗ್ಗೆ ನನ್ಗೂ ಕಾಳಜಿ ಇದೆ ಕಣೆ. ಲೇ ಪದ್ದು, ಈ ವಿಷಯ ನಿನ್ನ ಮಗನಿಗೆ ಹೇಳ್ಬೇಡ. ಹೌದು, ನಿನ್ ಸುಪುತ್ರ ಏನ್ ಮಾಡ್ತಿದ್ದಾನೆ? ಟೆರೆಸ್ ಮೇಲೆ ಓದ್ತಾ ಇದ್ದಾನೆ. ಅವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಆ ಲೇಡಿ ಪೊಲೀಸ್ ಅಜ್ಜಿ ಪಿಂಡ ಕಾಗೆ ತಿನ್ನ ಯಾವ ಸ್ಪಾಟ್ ಅಂತ ನೋಡಿದ್ರೆ ಎಲ್ಲಾ ಕಡೆ ಹೊಡೆದ್ಬಿಟ್ಲು. ಇನ್ಸ್ಪೆಕ್ಟರ್ ಸಾರ್ಸುವಾಗ ಬರ. ಆ ಪೊಲೀಸ್ ಎಷ್ಟೇ ಹೊಡೆದ್ರು ಆ ಪೆಲಿ ತುಟಿನ್ ಮಾತ್ರ ಮರೆಯಕ್ ಆಗ್ತಾ ಇಲ್ಲ. ಮರ್ಯಾದ ಮೂಯಿಗೆ ಮೂಯಿ, ಸೇಡಿಗೆ ಸೇಡು. ಲೋ ಬೇಡ ಕಣ್ರ, ಅವ್ರ ಫೋನ್ಗೆ ಪೊಲೀಸ್ನವ್ರು ಬಂದ್ರು ಅಂದ್ಮೇಲೆ ಅವ್ರಪ್ಪ ದೊಡ್ಡ ಪೊಲೀಸ್ ಆಫೀಸರ್ ಆಗಿರ್ಲೇಬೇಕು. ಅವರಪ್ಪ ದೊಡ್ಡ ಆಫೀಸರ್ ಆಗ್ಬಿಟ್ರೆ ಸುಮ್ನೆ ಬಿಡ್ಬೇಕಾ? ಅಪ್ಪು ಪಿಕ್ಚರ್ ನೋಡಿಲ್ವಾ? ಆರ್ಡಿನರಿ ಪಿಸಿ ಮಗ ಕಮಿಷನರ್ ಮಗಳನ್ನ ಡೌಡಿ ಅಲ್ವಾ? ಅದು ಪಿಕ್ಚರ್, ಇದು ಲೈಫ್. ಎಲ್ಲ ಒಂದೇ. ಸೇಡಿಗೆ ಸೇಡು, ಮುಯ್ಯಿಗೆ ಮೈ, ಮುಯಿ. ಕ್ಲಾಸಲ್ಲಿ ಮಾಡ್ತಿದ್ದಪ್ಪ. ಮಾಮ ಸ್ಟಾಪ್. ಆಲ್ ಶೋರ್ ಪಣಕ್ಕೆ ಸರ್ ಕಮಿಂಗ್. ಈ ಹದ್ದಿನ ಕಣ್ಣಿಂದ ತೆಪ್ಪಿಸ್ಕೊಂಡು ಎಲ್ಲಿ ಹೋಯ್ತಾ ಇದ್ದೀನಿ ಮರಿ? ಸುತ್ತಲೂ ನಂದೇ ಸಾಮ್ರಾಜ್ಯ. ಆತಳ ಸುತ್ತಳ ರಸತಳ ಪಾತಾಳಕ್ ಹೋದ್ರು ನಾನ್ ನಿನ್ನ ಬುಡಕ್ಕಿಲ್ಲ. ಮರುವಾದಾಗಿ ನನ್ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಆ ದುಶ್ಯಾಸನ ದ್ರೌಪದಿ ಸೀರೆ ಎಳ್ದಂಗೆ ನಾನ್ ನಿನ್ ಸೀರೆ ಎಳ್ದ್ ಬಿಟ್ಟು ಹಾಕ್ಬಿಡ್ತೀನಿ. ಸರವೇ ನಿನ್ನ ಸರಗ. ಓ ಫೆಲಿ ತುಟಿ, ನಾನ್ ಬಾಳ ಕೆಟ್ಟವನು. ಈ ಟೈಗರ್ ನ ಎದುರಾಕೊಂಡು ಅವ್ರು ಯಾರು ಉಳಿದಿಲ್ಲ. ಅನ್ಯಾಯವಾಗಿ ನನ್ನ ಪೊಲೀಸ್ ನೇರ್ ಕೈಲಿ ಹೊಡೆಸ್ಬಿಟ್ಟೆ ಅಲ್ಲ. ನಿನ್ನ ಹೀಗೆ ಬಿಟ್ರೆ ಈ ಗಂಡು ಟೈಗರ್ಗೆ ಅವಮಾನ. ನಾನ್ ಎದುರಾಕೊಂಡವ್ರ ಗತಿ ಏನಾಗುತ್ತೆ ಗೊತ್ತಾ? ಪೊಲೀಸರು ಹೊಡೆದೇಟು ನನಗೆ ಏಟೇ ಅಲ್ಲ. ಆದ್ರೆ ನಿನ್ನ ಈ ಚಿಣಕ ಮಿಣಕ ನಗು ಮಲ್ಗಿರೋ ಈ ಸರ್ಪನ ಎಬ್ಬಿಸ್ಬಿಟ್ಟಿದೆ. ಅದೀಗ ಕೆರಳಿದ ಸರ್ಪ ಆಗಿದೆ, ಮದಿಸಿದ ಆನೆ ಆಗಿದೆ. ಆ ಆನೆ ಮದನ ಇಳಿಸ್ಬೇಕು ಅಂದ್ರೆ ಇನ್ನೊಂದು ಆನೆ ಜೊತೆ ಸೇರ್ಲೇಬೇಕು. ಈ ವಿಲನ್ ಕೈಯಿಂದ ನಿನ್ ಕಾಪಾಡೋದಕ್ಕೆ ಅದ್ಯಾವ ದೇವ್ರು ಬರ್ತಾನೋ ನಾನು ನೋಡ್ತೀನಿ. ಚಿನ್ನ ಚಿನ್ನ ಚಿನ್ನ. ಸಾರಿ ಅಂದ್ರೆ ಕೃಷ್ಣ, ಸಾರಿ. ನನ್ನ ಹೆಸರು ಗೊತ್ತಾ? ಗೋಪಿ ಹೆಸರು ಗೊತ್ತು. ಇನ್ನು ಏನೇನು ಗೊತ್ತು? ನೀವು ಭಾರಿ ಒಳ್ಳೆಯವರು, ನೋಡೋಕೆ ಹೀರೋ ತರ ಇದ್ದೀರಾ. ನನ್ನ ಹೆಸರು ಹೇಳ್ತಾರಲ್ಲಪ್ಪ. ಆದ್ರೆ ವಾಯ್ಸೇ ವಿಲನ್ಗಳ ತರ ಇದೆ. ಅಷ್ಟೇ ತಾನೆ? ಈಗ ನೋಡಿ. ಲೋ ಮಗ, ಬಿಟ್ಬಿಡು ಹೆಣ್ಮಗಳನ್ನ. ಹೆಣ್ಮಕ್ಳನ್ನ ಗೋಳಿಕೊಳ್ಳೋದು ಒಳ್ಳೇದಲ್ಲ. ಅದನ್ನ ಭಗವಂತನ ಮೆಚ್ಚೋದಿಲ್ಲಪ್ಪ. ಮೇಲಾಗಿ ನಾವೆಲ್ಲ ಕ್ಲಾಸ್ಮೇಟ್ಸ್, ಒಳ್ಳೆ ಫ್ರೆಂಡ್ಸ್. ಹೇಳಲ್ಲ. ಈಗ ನೀವು ರಿಯಲ್ ಹೀರೋಸ್. ಇಲ್ಲ ಇಲ್ಲ, ನಾನ್ ಬಿಡೋದಿಲ್ಲ. ಇವನ್ ಯಾಕೆ ಹಿಂಗಾಡ್ತಾನೆ? ಇಟ್ಸ್ ಓಕೆ ಓಕೆ. ಇಷ್ಟೊತ್ತು ಇದಕ್ಕೆ ಕಾಯ್ತಿದ್ದೆ. ಎಲ್ಲ ಹೋಗ್ತಿದ್ದೀರಾ ಅನ್ಸುತ್ತೆ.
ಪ್ಲೀಸ್ ಕ್ಯಾರಿ ಕ್ಯಾರಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ನಮ್ಮ ಆಂಟಿ ಮನೆಯಲ್ಲಿ ಷಷ್ಠಿ ಪೂರ್ತಿ ಸಮಾರಂಭ ಇದೆ, ನೀವು ಬನ್ನಿ. ಓಕೆ ಓಕೆ ರೆಡಿ ರೆಡಿ. ಏನು ಬರೀ ಕಣ್ಣಲ್ಲೇ ಬರ್ತೀರಾ? ಊಟಕ್ಕೆ ತಟ್ಟೆ ಲೋಟ ಏನಾದ್ರು ತರಬೇಕಾಗಿತ್ತಾ? ಅಯ್ಯೋ ಬೊಕೆನೋ ರೋಸೋ ಏನಾದ್ರು ತನ್ನಿ. ಒಂದ್ 5 ನಿಮಿಷ ಹೋಗಿ ಬಂದ್ಬಿಡ್ತೀವಿ. ನಾವ್ ಹೋಗ್ತಿರ್ತೀವಿ. ಆ ಪೆಂಡಲ್ ಹಾಕಿದಾರಲ್ಲ ಅದೇ ಮನೆ, ಬನ್ರಿ. ಓಕೆ. ಬೇಗ ಬನ್ರೆ. ನಡಿ. ಯಾಕೆ ಇಷ್ಟೊತ್ತು? ಅದು ಗಿಫ್ಟ್ಸ್ ಸ್ವಲ್ಪ ಲೇಟ್ ಆಗೋಯ್ತು. ಈಗ್ಲೇ ಲೇಟ್ ಆಯ್ತು, ಜಲ್ದಿ ಹೋಗಿ ಕೊಟ್ಬಿಟ್ ಬನ್ನಿ. ಮತ್ ನೀವು? ನಿಮ್ಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀವಿ, ನೀವು ಹೋಗಿ ಕೊಟ್ಬಿಟ್ ಬನ್ನಿ. ಹೋಗಿ ಬೇಗ ಹೋಗಿ. ಷಷ್ಠಿ ಪೂರ್ತಿ. ಷಷ್ಠಿ ಪೂರ್ತಿ ಅಂತ ಗಾಬರಿ ಆಗ್ಬೇಡಿ. ಯಾಕೆ ಮಂಕಾಗಿದ್ದೀರಾ? ಅಂಕಲ್ ತಂಡ ಹೊಡೆದ್ಬಿಟ್ಟಿದ್ದಾರೆ. ಈ ವಯಸ್ಸಿನಲ್ಲಿ ನಿಮ್ಗೆ ಏನು ತೊಂದರೆ ಕೊಡಲ್ಲ ಬಿಡಿ. ಆಂಟಿ, ಷಷ್ಠಿ ಪೂರ್ತಿ ಸಮಾರಂಭ ಇದ್ರೆ ಒಂಥರ ಸೆಕೆಂಡ್ ಟೈಮ್ ಫಸ್ಟ್ ನೈಟ್ ಇದ್ದಂಗೆ. ಚೀರ್ ಅಪ್. ಅಯ್ಯೋ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಏನು ಯೋಚನೆ ಮಾಡಬೇಡಿ, ನಿಮಗೂ ಆದಷ್ಟು ಬೇಗ ಈ ಫಂಕ್ಷನ್ ಬಂದೇ ಬರುತ್ತೆ. ಅದೇ ತನಕ ಸ್ವಲ್ಪ ತಡ್ಕೊಳ್ಳಿ. ಅಯ್ಯೋ, ನಿಮಗೂ ಬಂದೇ ಬರುತ್ತೆ, ತಡ್ಕೊಳ್ಳಿ. ಆಂಟಿ, ಒಂದ್ ಹೇಳ್ತೀನಿ ಕೇಳಿ. ಏನು? ಫ್ಲವರ್ಸ್ ತಗೊಂಡು ಹೀಗೆ ಅಂಕಲ್ ರೂಮ್ ಎಂಟ್ರಿ ಕೊಡಿ. ಅಂಕಲ್ ಅದನ್ನ ನೋಡ್ತಾ ಇದ್ದಂಗೆ ಇನ್ನೊಂದ್ಸತಿ ಎದ್ದೇಳೇ ಬಾರ್ದು. ಏನೋ ಒಂದ್ ನಿಮಿಷ. ಅಂಕಲ್ ಹೊಗೆ ಹಾಕ್ಸ್ಬಿಟ್ರೆ ಒಂದು ಮಾತಾದ್ರು ಹೇಳ್ಬಾರ್ದಾಗಿತ್ತ. ಅಯ್ಯಯ್ಯೋ ಅಯ್ಯಯ್ಯೋ, ಇದ್ರೊಳಗೆ ಯಾರ್ರೀ ನನ್ ಮಗ? ನಾನಾ ಬಾಯೇ ಬಿಡದೆ ಒಳ್ಳೆ ಫೋನ್ ಹತ್ರ ಇಲ್ಲಿ ಬಿದ್ಕೊಂಡಿದಾನಲ್ಲ. 100% ಹೇಳ್ತೀನಿ, ಇವನೇ ನಿನ್ನ ಮಗ. ಅಯ್ಯೋ ಜಾಮು, ಏನೋ ಮಗನೇ, ಏನಾಯ್ತು? ಅಯ್ಯೋ ಏನೋ ನಿನ್ ಪರಿಸ್ಥಿತಿ? ಏನೋ ಮಗನೇ, ನಿನ್ನ ಫ್ಯಾನ್ಸಿ ಡ್ರೆಸ್ಸು ದಾರಿಲಿ ಆಕ್ಸಿಡೆಂಟ್ ಆಗೋಯ್ತಪ್ಪ. ಆಕ್ಸಿಡೆಂಟಾ ಇಲ್ಲ ಯಾವ್ದಾದ್ರು ಇನ್ಸಿಡೆಂಟಾ? ಅಯ್ಯೋ ರೀ, ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಏ ಅದಲ್ಲ ಕಣೆ, ಇವನ್ನ ನೋಡಿದ್ರೆ ಯಾರೋ ಹಿಡ್ಕೊಂಡು ಚೆನ್ನಾಗಿ ಒದ್ದಂಗಿದೆ. ಮಾತ್ ಸಾಕು, ಮೊದ್ಲು ಬ್ಯಾಗ್ ಕೊಡ್ರಿ. ತಗ. ಶಾಮು, ಸ್ವಲ್ಪ ಜ್ಯೂಸ್ ಕುಡಿಯಪ್ಪ. ಎಲ್ಲಿದೆ ಬಾಯಿ? ಇಲ್ಲಿದೆ ಇಲ್ಲಿದೆ. ಅಯ್ಯೋ ನಿಧಾನ ಕಣೋ. ಕುಡಿಯೋ ಮಗ್ನೆ, ಕುಡಿ. ಇನ್ನೂ ಹಸು ಆಗ್ತಾ ಇದೇನೋ ರೀ? ಇವತ್ ಆಫೀಸಿಗೆ ರಜೆ ಹಾಕ್ಬಿಡಿ. ಯಾಕೆ? ಏನ್ರಿ ಯಾಕೆ ಅಂತಿದ್ದೀರಾ? ಮಗುನ್ ನೋಡಿ ಯಾವ ಸ್ಥಿತಿನಲ್ಲಿದ್ದಾನೆ, ಅವನಿಗೆ ಊಟ ತರಬಾರ್ದಾ? ಯಾಕೆ ಹಂಗೆ ತಂದು ತಿನ್ಸ್ಬಿಡ್ತೀನಿ ತಗೋ. ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ತಾಯಿ ಕರಳುಗಳು ಕುಕ್ಕೋತಾ ಇವೆ. ಕರೆಕ್ಟ್ ಆಗಿ ಹೇಳಿದ್ರಿ. ನೋಡ್ರಿ ಪಾಪ ಅವನ್ ಕೈ ಹೇಗಾಗಿದೆ. ಡಿಸ್ಟರ್ಬ್ ಮಾಡಬೇಡಿ, ಎಲ್ಲ ಬೇಗ ಹೊರಡಿ. ಬ್ಯಾಗ್ ತಗೊಳ್ಳೆ. ಲೇ ಬಾಬಾ, ಅದನ್ನ ಅಲ್ಲೇ ಇಡು. ಬಾ. ಬರ್ತೀನಿ ಕಣ. ಬರ್ಲೇನೋ ಮಗನೇ? ಅಮ್ಮ ಅಲ್ಲ, ಅಪ್ಪ. ಅಬ್ಬ. ಎಲ್ಲೇ 2 ದಿನದಿಂದ ಅವ್ರು ಯಾರು ಕಾಣ್ತಾನೆ ಇಲ್ಲ. ಅವ್ರು ರೇಗಿಸಿದ್ರಲ್ಲೋ ಒಂಥರ ಮಜಾ ಇರ್ತಿತ್ತು ಕಣೆ. ಅವ್ರನ್ನ ನೋಡ್ದಿದ್ರೆ ಮನ್ಸಿಗೆ ಒಂಥರ ಆಗುತ್ತೆ. ಏಯ್ ಅಲ್ ನೋಡಿ ಸತೀಶ್, ಸತೀಶ್. ಓಕೆ ಅಮ್ಮ, ಬಾಯ್. ಎಕನಾಮಿಕ್ಸ್ ನೋಟ್ಸ್ ಬೇಕಾಗಿತ್ತು. ಒಂದ್ ನಿಮಿಷ. ಹೌದು, ನಿಮ್ ಫ್ರೆಂಡ್ಸ್ ಗೋಪಿ, ಶ್ಯಾಮ್, ಕೃಷ್ಣ ಯಾರು ಕಾಣಿಸ್ತಾನೆ ಇಲ್ಲ. ನಿಮ್ಗೆಲ್ಲ ಗೊತ್ತಿಲ್ವಾ? ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ನನ್ ಮಕ್ಳ ಅವತ್ ರಾತ್ರಿನೇ ಹೇಳ್ದೆ, ಹುಡುಗಿಯರಿಂದ ಬಿದ್ರೆ ಏಟೆ ಅಂತ. ಕೇಳಿಲ್ಲ ನೀವು? ಏಟ್ ಬಿದ್ಮೇಲೆ ಕಣೋ ಅಯ್ಯೋ ಕಲ್ಲು ಶಿಲೆ ಆಗೋದು, ಹಾಗೆ ನಿಮ್ಮ ಮನಸ್ಸು ಪ್ರೀತಿಗೆ ಬಾಗೋದು. ನನ್ನ ಮಗನೇ, ನಿನ್ಗೆಲ್ಲೋ ಬೀಳ್ಬೇಕಾದ ಜಾಗದಲ್ಲಿ ಸರಿಯಾಗಿ ಬಿದ್ದಿಲ್ಲ. ಬಿದ್ದಿರೋ ನನ್ ಕೇಳಿ ಹೇಳ್ತೀನಿ, ಕಲ್ಲಂತೆ ಶಿಲೆ ಅಂತೆ. ಆ ಹುಡುಗಿರು ಸಿಗ್ಲಿ, ಸರಿಯಾಗಿ ಮಾಡ್ತೀನಿ. ಅಯ್ಯೋ
ನಾನಲ್ಲ. ಕೃಷ್ಣ, ಶ್ಯಾಮ್, ಸಾರಿ ಕೃಷ್ಣ, ನಾವೇನೋ ತಮಾಷೆ ಮಾಡೋಕ್ ಹೋಗಿ ಸಾರಿನಾ? ಒಂದ್ಸಲ ಸಾರಿ ಕೇಳ್ಬಿಟ್ಟೆ ನಮ್ಮನ್ನ ಈ ಪರಿಸ್ಥಿತಿಗೆ ತಂದ್ರಿ. ಇನ್ನು ಈ ಬಾಡಿಲಿ ಏನ್ ಉಳಿದಿದೆ ಅಂತ ಇನ್ನೊಂದ್ಸಲ ಸಾರಿ ಕೇಳ್ತಾ ಇದೀರಾ? ನೀವ್ ಈ ತರ ಮಾತಾಡಿದ್ರೆ ನಮಗ್ ತುಂಬಾ ನೋವಾಗುತ್ತೆ ಗೋಪಿ. ನಾವಿಷ್ಟ್ ಪ್ರೀತಿಯಿಂದ ಬೊಕಿತಂದ್ರೆ ನೀವೇನೇನೋ ಮಾತಾಡ್ತಾ ಇದ್ದೀರಾ. ನಿಜವಾಗ್ಲೂ ಪ್ರೀತಿಯಿಂದನಾ? ಬಕ್ಕಿಲ್ ಬಾಂಬಿ ಬಿಟ್ಟಿರ್ತಾರೆ ಕಣ. ಹಾಗಾದ್ರೆ ನೀವ್ ನಮ್ನ ಕ್ಷಮಿಸಲ್ವಾ ಗೋಪಿ? ಏನಾಯ್ತು? ಶಾಕು ಹೊಡಿತಾ ಇದೆ. ಆದ್ರೂ ಒಂಥರ ಮಜಾ ಇದೆ. ಇನ್ನೊಂದ್ಸಲ ಮುಟ್ಟು. ಆ ಟಚ್ ಅಲ್ಲಿ ಅಷ್ಟೊಂದು ಪವರ್ ಇದೆಯಾ? ಒಂದ್ಸಲ ಮುಟ್ಟು. ಅಯ್ಯೋ ಶಾಕೆ ಇಲ್ವಲ್ಲ. ಪ್ರಾಬ್ಲಮ್. ನೀನ್ ನನ್ ಪ್ರೀತಿಸೋದ್ ನಿಜಾನೇ ಆದ್ರೆ ಇಲ್ಲಿ ಒಂದ್ ಕಿಸ್ ಕೊಡು ನೋಡೋಣ. ಬೇಗ ಬೇಗ ಡಾಕ್ಟರ್ ಬಂದ್ಬಿಡ್ತಾರೆ. ಕೊಡೋಕೆಲ್ಲೂ ಜಾಗನೇ ಇಲ್ವಲ್ಲ. ಇಲ್ಲಿದೆಯಲ್ಲ.